ಒಂದು ಸುಂದರವಾದ ಕಾಡಿನ ಮಧ್ಯೆ ಅಲ್ಲಿ ಎಲ್ಲುವ ಪ್ರಾಣಿಗಳು ಬನಿಯ ತೊಳಸದ ಜೀವನ ನಡೆಸುತ್ತಿದ್ದವು. ಯಾವಾಗೂ ಆಕಾಶದಗೆ ನೋಡುತ್ತಾ ಕನಸು ಕಾಣುತ್ತಿತ್ತು. ನಾನು ಒಂದು ದಿನ ಈ ಕಾಡಿನ ಮೇಲೆ ವಿಮಾನ ಹಾರಿಸುತ್ತೇನೆ. ಬನ್ನಿ, ಮೊದಲು ನೆಲದ ಮೇಲೆ ಸರಿಯಾಗಿ ಓಡುವುದನ್ನು ಕಲಿ, ಆಮೇಲೆ ಆಕಾಶದ ಮಾತಾಡುವ. ಆದ್ರೆ ಬನ್ನಿ ಮೊಲ ಯಾವುದಕ್ಕೂ ಎದೆಗೊಂದಲಿಲ್ಲ. ಅದು ಹಗಲಿರೋ ವಿಮಾನ ಚಾಲನೆಯ ಬಗ್ಗೆ ಪುಸ್ತಕಗಳನ್ನು ಓದಿತು. ಹಳೆಯ ಇಂಜಿನ್ಗಳ ಭಾಗಗಳನ್ನು ಸಂಗ್ರಹಿಸಿ ಸಣ್ಣ ಮಾದರಿಗಳನ್ನು ತಯಾರಿಸಲು ಆರಂಭಿಸಿತು. ಇಷ್ಟು ಸಣ್ಣ ಕೈಗಳಿಂದ ನೀನು ದೊಡ್ಡ ವಿಮಾನದ ನಿಯಂತ್ರಣಗಳನ್ನು ಹೇಗೆ ನಿಭಾಯಿಸುತ್ತೀಯೆ? ವಿಮಾನವನ್ನು ಹಾರಿಸುವುದು ಸ್ನಾಯುಗಳ ಬಲದಿಂದಲ್ಲ, ಬದಲಾಗಿ ಏಕಾಗ್ರತೆ ಮತ್ತು ಬುದ್ಧಿವಂತಿಕೆಯಿಂದ. ಕಠಿಣ ಪರಿಶ್ರಮದಿಂದ ಬನ್ನಿಲೆಟ್ ಸಮವಸ್ತ್ರ ಗಳಿಸಿತು. ಚಿತ್ರದಲ್ಲಿ ನೀವು ನೋಡುವಂತೆ ಅದು ಅತ್ಯಂತ ಆತ್ಮವಿಶ್ವಾಸದಿಂದ ವಿಮಾನದ ಸ್ಟೀರಿಂಗ್ ಹಿಡಿಯಿತು. ಒಂದು ದಿನ ಗ್ರೀನ್ ವ್ಯಾಲಿಯಲ್ಲಿ ಭೀಕರ ಬರಗಾಲ ಆವರಿಸಿತು. ಕಾಡಿನ ನದಿಯೆಲ್ಲ ಒಣಗಿ ಹೋಗಿತ್ತು. ಮಳೆ ತರಿಸಲು ಆಕಾಶದಲ್ಲಿ ಭಯಾನಕ ಸುಂಟರಗಾಳಿ ಏಳುತ್ತಿತ್ತು. ಯಾವುದೇ ಹಕ್ಕಿಗೂ ಅಲ್ಲಿ ಹಾರಲು ಧೈರ್ಯವಿರಲಿಲ್ಲ. ನಾನು ವಿಮಾನ ತೆಗೆದುಕೊಂಡು ಹೋಗಿ ಮೋಡಗಳ ಮೇಲೆ ಔಷಧಿ ಸಿಂಪಡಿಸುತ್ತೇನೆ. ಬನ್ನಿ, ಇದು ತುಂಬಾ ಅಪಾಯಕಾರಿ. ಬನ್ನಿ, ಏರ್ಪ್ಲೇನ್ ಹೋಗ. ಇಂಜಿನ್ ಸ್ಟಾರ್ಟ್. ನನ್ನ ಎದೆ ನಡುಗುತ್ತಿದೆ, ಆದರೆ ನಾನು ಗುರಿಯನ್ನು ಮರೆಯುವುದಿಲ್ಲ. ನಾನು ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಅತ್ಯಂತ ಜಾಗರೂಕತೆಯಿಂದ ರೇಡಾರ್ ಪರದೆಯನ್ನೇ ಸರಿಯಾದ ಸಮಯಕ್ಕೆ ಔಷಧಿಗಳನ್ನು ಮೋಡಗಳ ಮೇಲೆ ಚೆಲ್ಲಿ. ಕೆಲವೇ ಗಂಟೆಗಳಲ್ಲಿ ಕಾಡಿನಲ್ಲಿ ತಂಪಾದ ಗಾಳಿ ಬೀಸತೊಡಗಿತು. ಗುಡುಗು ಸಹಿತ ಮಳೆ ಸುರಿಯಿತು. ಕಾಡಿನ ಪ್ರತಿಯೊಂದು ಪ್ರಾಣಿಯೂ ಗೇಲಿ ಮಾಡಿದ್ದ ನರಿಗಳು ಇಂದು ತಲೆ ತಗ್ಗಿಸಿದ್ದವು. ಸಿಂಹರಾಜನು ಬಂದು ಮೊಲವೊಂದು ಕೇವಲ ಗಜ್ಜರಿ ತಿನ್ನುವ ಪ್ರಾಣಿಯಲ್ಲ, ಅದು ಆಕಾಶವನ್ನೇ ಗೆಲ್ಲತ್ತೆಂದು ಜಗತ್ತಿಗೆ ಸಾಬೀತಾಯಿತು.